ಹಸಿರು ವಸ್ತ್ರ ಹಾಕಿರೋರೆಲ್ಲ ರೈತರ ಅಂತ. ದಯಮಾಡಿ ಸುಧಾಕರಣ್ಣವರು, ಇಡೀ ರಾಜ್ಯದಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ಇಡೀ ರೈತ ಕುಲ ಸರ್ಕಾರವನ್ನು ತರಲಿಕ್ಕೆ ಕಾರಣ. ಇದು ಅರ್ಥ ಮಾಡ್ಕೊಳ್ಬೇಕು. ತಾವು ಕೂಡ ಕಾರಣಕರ್ತರಾಗಿದ್ರಿ, ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ. ಆದರೆ ನೀವು ನಡ್ಕೊಂಡಂಥ ರೀತಿ ನಾವು ಸರಿ ಇಲ್ಲ. ಇವತ್ತು ನೀವು ಕಿಸಾನ್ ಕಾಂಗ್ರೆಸ್ ಇಟ್ಟಿದ್ರಲ್ಲ, ಅದು ಗೌರವ ಬರೋದಿಲ್ವೇ ಹಸಿರು ವಸ್ತ್ರಕ್ಕೆ? ಇವತ್ತು ನಾವು ಯಾಕೆ ಶಾಂತವಾಗಿದ್ದೀವಿ ಅಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ಗಲಾಟೆ ಆಗ್ತದೆ. ಆದರೆ ನಾವು ಈ ಜಿಲ್ಲೆ, ಈ ತಾಲೂಕು ಬಹಳ ಶಾಂತ ರೀತಿಯಿಂದ ಇರೋದು. ಇವತ್ತು ತಾವು ಇನ್ನೊಂದು ಮಾತು ಹೇಳಿದ್ರಿ, ಯಾರೋ ಸ್ನೇಹಿತರು ಹೇಳಿದ ರೀತಿ ತಾವು ಮಂತ್ರಿಗಳು ಮಾತಾಡ್ತಿರಲ್ಲ, ಇದು ನ್ಯಾಯನ? ಇವತ್ತು ಯೂನಿವರ್ಸಿಟಿ ಸುಂಡಳ್ಳಿಯಲ್ಲಿ ತಂದಿದ್ದಂಥದ್ದು ಸರ್ಕಾರ. ಆದರೆ ಆ ಸುಂಡಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು. 102 ಎಕರೆ ಜಮೀನು ತಾವು ಅರ್ಥ ಮಾಡ್ಕೊಳ್ಬೇಕು. 102 ಎಕರೆ ಜಮೀನು ಅಂತೇಳಿ ಜಿಲ್ಲಾಡಳಿತ ವರದಿ ಕೊಟ್ಟಿತ್ತು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿದ್ದಂಥ ದೀಪ್ತಿ ಕಾನಿಡೆ ಅವರು ಬೆಳಗ್ಗೆ 6 ಗಂಟೆಗೆ ಆ ಸುಂಡಳ್ಳಿ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ 102 ಎಕರೆ ಜಮೀನು ಅಲ್ಲ, ಅದು ಬರೀ 35 ಎಕರೆ ಅಂತೇಳಿ ಡಿಕ್ಲೇರ್ ಆಯಿತು. ಮಾನ್ಯ ಸುಧಾಕರಣ್ಣವರೇ ಜ್ಞಾಪಕಿಟ್ಕೊಳ್ಳಿ. ಅದು ಒಬ್ಬ ಮಂತ್ರಿ ಅಲ್ಲ, 3 ಜನ ಮಂತ್ರಿಗಳು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಮಂತ್ರಿಗಳು. ರಮೇಶ್ ಕುಮಾರ್ ಅವರು ಕೋಲಾರದಿಂದ ಭಾಗವಹಿಸಿದ್ರು, ಬೆಂಗಳೂರು ಗ್ರಾಮಾಂತರದಿಂದ ನಾಗರಾಜ ಅಣ್ಣವರು ಭಾಗವಹಿಸಿದ್ರು, ನಮ್ಮ ಚಿಕ್ಕಬಳ್ಳಾಪುರದಿಂದ ರಾಮಲಿಂಗಾರೆಡ್ಡಿ ಭಾಗವಹಿಸಿದ್ರು. ಇದು ಮನವಿಯನ್ನು ತಿರಸ್ಕಾರ ಮಾಡಿದ್ರು. ಇವತ್ತು ನಾವು ಜಾತಿ ಹೇಳಬಾರ್ದು, ಆದರೂ ಹೇಳಬೇಕಾಗಿದೆ. ಇವತ್ತು ಆ ಸುಂಡಳ್ಳಿ ಗ್ರಾಮದಲ್ಲಿ ಸಂಪೂರ್ಣ ಎಲ್ಲ ಕುರುಬ ಜಾತಿನೇ ಇರೋದಂಥದ್ದು, ಅದನ್ನು ಉಳಿಸಿದ್ವಿ ನಾವು. ಇವತ್ತು ನಾವು ಆ ಜಾತಿನ ಉಳಿಸಿದ್ರಿ. ಕಾರಣ 300 ಅಡಿ ರಸ್ತೆ ಹೋಗ್ತಾ ಇತ್ತು, ಇಡೀ ಸಂಪೂರ್ಣ ಊರು ಹೋಗ್ತಾ ಇತ್ತು. ನಮ್ಮ ಶಕ್ತಿಯಿಂದ ಉಳಿಸಿದ್ವಿ. ಅದೇ ರೀತಿ ತಾವು ಸುಧಾಕರಣ ಜ್ಞಾಪಕ ಬರಬೇಕು. ಆ ಏನು ಯೂನಿವರ್ಸಿಟಿ ಎಲ್ಲಿ ಮಾಡಿಲ್ಲ, ಜಂಗಮಕೋಟೆಯಲ್ಲೇ ಮಾಡಿದ್ದೀವಿ. ಇವತ್ತು ಜಂಗಮಕೋಟೆ ಹೋಬಳಿಯಲ್ಲಿ ತಾವು ಏನು ಆಪಾದನೆ ಮಾಡಿಸಿದ್ರಿ ಯಾರೋ ಬೇರೆಯವ್ರ ಕೈಲಿ, ಇದು ಅರ್ಥ ಮಾಡ್ಕೊಳ್ಬೇಕು. 90 ಎಕರೆ ಲೇಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ದಯಮಾಡಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಇಲಾಖೆ ಇವತ್ತು ತನಿಖೆ ಮಾಡಲಿ. ಏನಾದರೂ ಕೂಡ 90 ಎಕರೆ ಸೈಟ್ಗಳಾಗಿದ್ರೆ ನಾವು ನಿವೃತ್ತಿಯನ್ನು ಹೊಂದುತ್ತೇವೆ. ಹೋರಾಟದಿಂದ, ರೈತರ ಹೋರಾಟದಿಂದ ತಾವು ಏನು ಮಾಡ್ತೀರಿ? ತಾವು ಮಾಧ್ಯಮದವರು ಕ್ವಶನ್ ಮಾಡಬೇಕು. ಮಾಧ್ಯಮದವರು ಕ್ವಶನ್ ಮಾಡಬೇಕಾಗಿದೆ. ಇವತ್ತು ಇನ್ನೊಂದು ಆಪಾದನೆ ತಾವು ಮಾಡಿದ್ರಿ, ಯಾರೋ ಹೇಳಿದ ರೀತಿಯಲ್ಲಿ ತಾವು ಆಪಾದನೆ ಮಾಡಿದ್ರಿ. 1,500 ರೂಪಾಯಿ ಕೊಟ್ಟು ಒಬ್ಬ ರೈತನಿಗೆ ನೀವು ಕೆಂಪು ಚೀಟಿ ಹಾಕಿದ್ರಿ ಅಂತ ಹೇಳಿದ್ರಲ್ಲ. ಮೊನ್ನೆ ನಾವು ಪ್ರೆಸ್ ಮೀಟಲ್ಲಿ ಆ ವ್ಯಕ್ತಿನ ಕರ್ಕೊಂಡ್ಬಂದಿದ್ವಿ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ. ನಾವು 1,500 ಕೊಡಬೇಕಾದ್ರೆ ನಮಗೆ ಲಿಂಕ ಬಂತು. ನಾವು ಯಾರ ಹತ್ರ ಹೋಗಿದ್ವಿ? ಮೂಲತಃ ರೈತ, 3/4 ಎಕರೆ ಜಮೀನಿರೋಂಥ ರೈತ, ತಂದೆನ ಕಳ್ಕೊಂಡಂಥ ರೈತ. ಅವ್ನು ನೇರವಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾನೆ, ಇದು ನನ್ನ ಸ್ವಇಚ್ಛೆಯಿಂದ ಬಂದಂಥದ್ದು. ಯಾಕೆ ಈ ರೀತಿಯಾದಂಥ ಆಪಾದನೆಗಳ ರೈತರ ಮುಖಂಡರ ಮೇಲೆ ತಾವು ಮಾಡ್ತಾ ಇದ್ದೀರಿ? ನಿಮ್ಮ ಮೇಲೆ ನಮಗೆ ಒಲವುಂಟು, ಮಾರನೇ ದಿವಸ ಅದ್ರ ಹಿಂಚೆ ಏನು ದಾರಿಗಳ ಅಡ್ಡ ಹಾಕ್ತೀರಿ ಅಥವಾ ಮತ್ತೊಂದು ಮಾಡ್ತೀರಿ ಅಂತೇಳಿ ಯಾರೋ 3rd ಕ್ಲಾಸ್ ಜನ ಮಾತಾಡೋ ರೀತಿಯಲ್ಲಿ ತಾವು ಉಲ್ಲೇಖ ಮಾಡೋದಾದ್ರೆ ಮಂತ್ರಿಗಳ ಘನತೆ ಏನು? ದಯಮಾಡಿ ಸುಧಾಕರಣ್ಣವರೇ, ಮಾರನೇ ದಿವಸ 100 ಜನ ನಾವು ಮಂತ್ರಿಗಳ ಮನೆಗೆ ಹೋಗಿದ್ದೀವಿ. ಮಂತ್ರಿಗಳ ಮನೆಗೆ ಹೋಗಿ KDBಗೆ ಹೋಗಿದ್ವಿ. KDB ಅಧಿಕಾರಿಗಳು ಏನು ಹೇಳ್ತಾರಂದ್ರೆ, ಸಾಕಯ್ಯ ನಿಮ್ಮ ಸವಾಸನ ಗೌಡ್ರೆ, ನಾವು ನಿಮ್ಮ ತಂಡಕ್ಕೆ ಬರಲ್ಲ, ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ. ಈ ರೀತಿ ಇರೋವಾಗ ಯಾಕೆ ಶಾಸಕರೇ, ಮಂತ್ರಿಗಳೇ, ಯಾಕೆ ಈ ಭೂಮಿ ಮೇಲೆ ಕಣ್ಣಾಗ್ತಾ ಇದ್ರಿ? ಹೊಸಕೋಟೆ ಶಾಸಕರು ನಿಮ್ಮ ಪಕ್ಷದ ಶಾಸಕರು ಅವರು ಫಲವತ್ತಾದ ಕೃಷಿ ವಿಮೆ ಬೇಡ ಅಂತ ಹೇಳಿರುವಾಗ ತಾವು ಯಾಕೆ ಇದರಲ್ಲಿ ಮುತುವರ್ಜಿ ವಹಿಸ್ತಾ ಇದ್ರಿ? ರೈತರನ್ನು ಉಳಿಸಿ, ಅನ್ನನ್ನು ಉಳಿಸಿ, ಮುಂದಿನ ಸಮಾಜಕ್ಕೆ ಭೂಮಿನ ಉಳಿಸಿ, ಅನ್ನದಾತನ ಉಳಿಸಿ. ದಯಮಾಡಿ ನಾವು ಕಳಕಳಿಯಿಂದ ಮಾಡಿರ್ತೇವೆ. ನಾವು ಇವತ್ತು ಶಾಂತ ರೀತಿಯಿಂದ ಇದ್ದೇವೆ. ನಾವು ಈ ಕೋಪಕ್ಕೆ ಹೋಗಲ್ಲ, ಶಾಂತ ರೀತಿಯಿಂದ ಗೆಲ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ನಾನು ಸುಧಾಕರಣಿಗೆ ಮತ್ತೊಮ್ಮೆ ಅಣ್ಣ ಅಂತೆಲ್ಲ ಕರಿತೀವಿ. ನಾವು ಇವತ್ತು ಅಣ್ಣ ಅಂತ ಕರಿತೀವಿ. ಇವತ್ತು ಅವ್ರ ಮಾತು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಹೇಳಿದ್ರು, ನನಗೆ ಇದ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಈ ಸಂಬಂಧ ಇದೆ, ಜಿಲ್ಲೆ ಇರೋದ್ರಿಂದ ಸಂಬಂಧ ಉಂಟು ತಮ್ಗೆ. ತಾವು ಇನ್ನೊಂದು ಮಾತು ಹೇಳಿದ್ರಲ್ಲ ಅಣ್ಣ, ಡೀಮ್ಡ್ ಫಾರೆಸ್ಟ್ ಯಾಕೆ ಮಾತಾಡಿಲ್ಲ ಅಣ್ಣ? ನೀನು 2 ವರ್ಷ ಅಣ್ಣ ಮಂತ್ರಿಯಾಗಿ ಬಂದಿರೋದು. 2 ವರ್ಷದಲ್ಲಿ 2016
ನಾವು ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಹೈಕೋರ್ಟ್ಗೆ ಹೋಗಿದ್ರಣ್ಣ, ಹೈಕೋರ್ಟ್ಗೆ ಹೋಗಿದ್ರಿ. ಕಾಗೋಡು ತಿಮ್ಮಪ್ಪನವ್ರ ಮಂತ್ರಿಗಳು, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಅಂದು ಅನೇಕ ಒಂದಲ್ಲ ಇಡೀ ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಮಾತಾಡಿದ್ದೀವಿ. ತಾವೇ ಇದ್ರಲ್ಲಣ್ಣ ಜಿಲ್ಲಾ ಪಂಚಾಯತಿಯಲ್ಲಿ ದಿಬ್ಬೂರಹಳ್ಳಿಯಲ್ಲಿ 300-400 ಎಕರೆ ರೈತರು ಬೋರ್ವೆಲ್ ಎಲ್ಲ ಕಿತ್ತಾಕಿ ಮಾಡಿದ್ರಲ್ಲ. ಏನಣ್ಣ ಮಾಡಿದ್ದು ರೈತರಣ್ಣ. ದಯಮಾಡಿ ಮಾತಾಡೋ ಸಂದರ್ಭದಲ್ಲಿ ಮಾತು ಸ್ವಚ್ಛವಾಗಿ ಇಲ್ಲಣ್ಣ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಫಲವತ್ತಾದ ಭೂಮಿ ಉಳಿದಿರೋದ್ರಿಂದಲೇ ಇವತ್ತು ಬೆಂಗಳೂರು ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಗರಗಳಿಗೆ ಹೂವು, ಹಣ್ಣು, ತರಕಾರಿ ಸಿಗ್ತಾ ಇದೆ. AC ಊಟ ಸಿಗ್ತಾ ಇದೆ. ಇವತ್ತು ಏನು ಜಂಗಮಕೋಟೆ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜಿಲ್ಲಾಡಳಿತ ಕೈಗಾರಿಕಾ ಏನಿವತ್ತು 2,000-2,500 ಎಕರೆನ ಇವತ್ತು ನೋಟಿಫೈ ಮಾಡಿದ್ದಾರೆ. ಅದರಲ್ಲಿ ಫಲವತ್ತಾದ ಇರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ರೈತರು ಇವತ್ತು ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿಕೊಂಡಿದ್ದಾರೆ. ಸುಮಾರು 10-15 ವರ್ಷಗಳಲ್ಲಿ ಯಾರಿಗೆ ಭೂಮಿ ಬೇಡ, ಫಲವತ್ತಾದ ಭೂಮಿ ಬೇಡ ಅಂಥವರು ರೈತರು ಆಲ್ರೆಡಿ ಮಾರ್ಬಿಟ್ಟಿದ್ದಾರೆ. ಈ ಪರ್ಲ್ ಗ್ರೂಪ್ಗೆ ಸುಮಾರು ಒಂದು 800 ಎಕರೆ ಜಮೀನನ್ನು ರೈತರು ಬೇಡದೇ ಇರ್ತಕ್ಕಂಥವ್ರು ಮಾರಾಗಿದೆ. ದುಡ್ಡು ಬೇಕಾಗಿರೋರು ಮಾರಾಗಿದೆ. ಆದರೆ ಎಷ್ಟೇ ದುಡ್ಡು ಕೊಟ್ರೂ ಜಮೀನು ಮಾರಲ್ಲ ಅಂತಕ್ಕಂಥ ರೈತರು ಇವತ್ತು ಉಳಿಸ್ಕೊಂಡಿದ್ದಾರೆ. ಜಮೀನನ್ನ ಉತ್ತು ಬೆಳೆದು ಜೀವನ ಮಾಡಿ ಇವತ್ತು ಬದುಕ್ತಾ ಇದ್ದಾರೆ. ಅವ್ರು ಬದುಕೋ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇದ್ದಾರೆ, ಹೂವು ಹಣ್ಣು ಕೊಡ್ತಾ ಇದ್ದಾರೆ. ಇವತ್ತೇನು ಶಿಡ್ಲಘಟ್ಟದಲ್ಲಿ ಇವತ್ತು ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೇಷ್ಮೆಗೆ ಇವತ್ತು ದೊಡ್ಡ ಮಾರುಕಟ್ಟೆನ ನೀವೇ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಮಾಡ್ತೀವಂತ ಬುದ್ಧಿ ಪೂಜೆ ಮಾಡಿಕೊಟ್ಟಿದ್ದೀರ. ಮಾರುಕಟ್ಟೆ ಮಾಡಿ ಏನು ನೊಣಾನು ಹೊಡಿಬೇಕಷ್ಟೆ. ಇವತ್ತಿರ್ತಕ್ಕಂಥ ರೇಷ್ಮೆ ಭೂಮಿನ ಎಲ್ಲ ಇವತ್ತು ಕಿತ್ಕೊಂಡು ಕೈಗಾರಿಕೆಗಳು ಮಾಡ್ತೀವಂತ ಹೇಳಿ 1-1.5 ಕೋಟಿ ಕೊಟ್ಟು 5-6 ಕೋಟಿಗೆ ಮಾರ್ಕೊಂಡು ಅದರಲ್ಲಿ ಬರ್ತಕ್ಕಂಥ ದುಡ್ಡು ಏನು ಸರ್ಕಾರದಲ್ಲಿ ಲಪಟಾಯಿಸ್ಬೇಕಂತ ಇರ್ತಕ್ಕಂಥ ಒಂದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಕೊನೆಗೆ ಇಲ್ಲಿ 300 ಕೋಟಿ ಏನು ತರಕಾರಿ ಒಂದು ನಮ್ಮ ಗೂಡಿನ ಮಾರ್ಕೆಟ್ ಕಟ್ಟಬೇಕಂತಕ್ಕಂಥದ್ದು ಒಂದು ಲೂಟಿ. ಅಲ್ಲಿ ಗೂಡೆ ಬರದೇ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ರೈತರಿಗೆ ಇರ್ತಕ್ಕಂಥ ಜಮೀನು ಕಿತ್ಕೊಂಡು ಇವತ್ತು ಏನು ರೇಷ್ಮೆ ಬೆಳೆನ ಕಿತ್ಕೊಂಡು ಇವತ್ತು ಅದರಲ್ಲಿ ದುಡ್ಡು ಹಿಡಿತಕ್ಕಂಥ ಸ್ಕೀಮ್ ಹಾಕ್ಕೊಂಡು ಇವತ್ತೇನು ಹೊರಟಿದ್ರಿ. ಇದು ತಮಗೆಲ್ಲ ಒಳ್ಳೆಯದಾಗೋದಿಲ್ಲ. ಕನ್ಸರ್ನ್ಡ್ ಅಕ್ವಿಜೇಷನ್ ಸ್ಕೀಮ್ ಮಾಡಾಗಿ ತುಂಬ ವರ್ಷ ಆಗಿದೆ ಭಾರತದಲ್ಲಿ. ರೈತರು ಕೊಟ್ಟರೆ ಜಮೀನು ತಗೋಬೇಕು. ಕೊಡಲ್ಲ ಅಂತ ಹೇಳಿದ್ಮೇಲೆ ಏನು ನಿಮ್ಮದು? ಅವ್ರು ಕೊಡಲ್ಲ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟೊಂದು ಸರಿ ಹೇಳಿದ್ದಾರೆ. ಕನ್ಸರ್ಟ್ ಕೇಳಿದ್ದೀರಾ? ಕನ್ಸರ್ಟ್ ಕೇಳಿದ್ಮೇಲೆ 8 ಜನ ಕೊಟ್ಟಿರ್ತಕ್ಕಂಥ ಪಾರದರ್ಶಕಂತ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಮೊನ್ನೆ 25ನೇ ತಾರೀಕು ಅವತ್ತು ಮಾಡಬೇಕಾದ್ರೆ ಎಣಿಕೆ ಮಾಡಬೇಕಾದ್ರೆ ಯಾರನ್ನೂ ಪಾರದರ್ಶಕವಾಗಿ ಮಾಡಿಲ್ಲ. ಸುಮಾರು 30-35% ರೈತರು ಏನು ಬಂದು ಅಲ್ಲಿ ಬಂದಿರ್ತಕ್ಕಂಥವ್ರು ಕೊಡಲ್ಲ ಅಂತ ಹೇಳಿದ್ದಾರೆ. ಇರ್ತಕ್ಕಂಥ ರೈತರೇ ಇವತ್ತು ಉಳಿದಿರ್ತಕ್ಕಂಥ ರೈತರು 40% ಉಳಿದಿದ್ದಾರೆ. ಫಲವತ್ತಾದ್ರಿಂದ ಭೂಮಿ ಏನು ಉಳಿದಿದೆ ಅವತ್ತು ಇವತ್ತು ಕೊಡಲ್ಲ ಅಂತ ಕೂತಿದ್ದಾರೆ. ನಿಮ್ಮ ಮಾಡ್ತಕ್ಕಂಥ ಈ ಒಂದು ಅನಾಚಾರ ಮಾಡ್ತಕ್ಕಂಥ ಇವತ್ತು ಒಂದು ರೈತರನ್ನ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥದ್ದನ್ನು ಬಿಟ್ಟು ಅವ್ರ ಜಮೀನು ಅವ್ರಿಗೆ ಬಿಟ್ಟು ತಮಗೆ ಮುಂದೆ ಏನಾದ್ರೂ ಇಲ್ಲಿ ಬಂದು ಮತ್ತೆ ವಾಪಸ್ ಬಂದು ಜನತೆ ಓಡಾಡಬೇಕಂತ ಏನಾದರೂ ಇದ್ದರೆ ರಾಜಕಾರಣಿಗಳಿಗಿರ್ಬೋದು, ಮಂತ್ರಿಗಳಿಗಿರ್ಬೋದು, ಯಾರಿಗಾದ್ರೂ ಜಿಲ್ಲಾಧಿಕಾರಿಗಳಿರ್ಬೋದು, ನಾಳೆ ಬೆಳಗ್ಗೆ ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಜಮೀನು ಕೊಡಲ್ಲ ಅಂತ ಹೇಳಿದ್ಮೇಲೆ ತಗೊಳ್ಳೋದಕ್ಕಿಂತ ಯಾವುದೇ ಕಾಯ್ದೆ ಇಲ್ಲ, ಹಕ್ಕಿಲ್ಲ. ಹಂಗಾಗಿ ಇದನ್ನು ಬಿಡಬೇಕು ಅಂತೇಳಿ ಮನವಿ ಮಾಡ್ತೀವಿ.
ಮೂಲಕ